ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ಇವತ್ತು ನಾನು ನನ್ನ ಹಸ್ಬೆಂಡ್ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವು ನೋಡ್ಬೋದು. ನಾವು ರೆಡಿ ಆಗಿಬಿಟ್ಟು ಹೊರಟಿರೋದು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ಪ್ರತಿ ವರ್ಷವೂ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಜಾತ್ರೆ ಮಾಡ್ತಾರೆ. ಅಲ್ಲಿ ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡ್ಬೋದು, ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತಾ ಬರ್ತಿದೆ ನಮ್ಮೂರಲ್ಲಿ. ಏನಂದರೆ ಈ ವರ್ಷ 55ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಲ್ಲಿಗೆ ನಾವೀಗ ಹೊರಡ್ತಾ ಇದ್ದೀವಿ. ನೀವು ನೋಡ್ಬೋದು, ಇದು ನೈಟ್ ಆಗಿದೆ. ನೈಟ್ ನೋಡಿ, ನೀವು ನೋಡ್ಬೋದು ಇಲ್ಲಿ ದೇವರುಗಳನ್ನು ತಂದು ದೇವರುಗಳ ಮೆರವಣಿಗೆಗೆ ಆಲ್ರೆಡಿ ಹೂವಿನ ಅಲಂಕಾರವನ್ನು ಮಾಡಿ ಇಟ್ಟಿದ್ದಾರೆ. ಅದಾದಮೇಲೆ ನೀವು ನೋಡ್ಬೋದು ದೇವಸ್ಥಾನದ ಒಳಗಡೆ ಮತ್ತು ಆಚೆ ಎಲ್ಲ ಎಷ್ಟು ಸುಂದರವಾಗಿದೆ ಅಂತ. ನೀವು ನೋಡಿ, ದೇವಸ್ಥಾನದಲ್ಲಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸೊ ನಾವು ಹೋಗೋಷ್ಟೆಲ್ಲ ನಾವು ಹೋದಾಗ ಈಗ ನೀವು ನೋಡ್ಬೋದು, ಇಲ್ಲಿ ಏನಂದರೆ ಎಲ್ಲ ನಾಳೆ ಏನು ಫಂಕ್ಷನ್ ಇದೆ, ಏನು ಜಾತ್ರೆ ಇದೆ, ಅದಕ್ಕೆ ಇವಾಗಿಂದ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಏನಂದರೆ ಇಲ್ಲಿ ಬಲಿ ಕೊಡ್ತಾರೆ, ಅಂದರೆ ಮರಿಗಳನ್ನ ಬಲಿ ಕೊಡ್ತಾರೆ ಮತ್ತು ಕೋಳಿಗಳನ್ನ ಕಟ್ ಮಾಡ್ತಾರೆ. ಇಷ್ಟು ಅಂದರೆ ತುಂಬ ಸಂಖ್ಯೆಯಲ್ಲಿ, ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ಮರಿ ಮತ್ತು ಕೋಳಿಗಳನ್ನು ಕುಯ್ಯಲಾಗುತ್ತೆ. ಕುಯ್ದು ಅಲ್ಲೇ ಪ್ರಸಾದವನ್ನು ಮಾಡಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅದನ್ನು ಪ್ರಸಾದವನ್ನು ಹಂಚಿದ್ದಾರೆ. ಇದು ಇಲ್ಲಿ ನಡೀತಾ ಬರ್ತಿದೆ. ಅಂದರೆ ತುಂಬ ವರ್ಷಗಳಿಂದ ಈ ಥರನೇ ಇಲ್ಲಿ ನಡೀತಿದೆ. ಏನಂದರೆ ಎಲ್ಲ ಅಂದ್ಕೊಂಡಿರೋರು ಏನನ್ನ ಅವರು ಆರ್ಕೆಗಳಿದ್ದರೆ ತಂದು ಕೋಳಿಗಳಾಗಿರ್ಬೋದು, ಮೇಕೆಗಳನ್ನ ಕೊಡ್ತಾರೆ. ಅದಾದಮೇಲೆ ನೈಟ್ ಏನಂದರೆ ನೈಟ್ ಇಲ್ಲಿ ನಾಟಕ ಮಾಡ್ತಾರೆ, ನಾಟಕ ಅರೇಂಜ್ ಮಾಡಿರ್ತಾರೆ. ಸೊ ಅದು ಆವಾಗ ನೈಟ್ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ನೈಟ್ ವೆಜ್ ಮಾಡ್ತಾರೆ. ಅಂದರೆ ಕಾಳು ಸಾರು, ಮುದ್ದೆ, ಪಾಯಸ ಆ ಥರ ಅಡುಗೆಯನ್ನು ನೈಟ್ ಟೈಮು ಮಾಡಿರ್ತಾರೆ. ಅದಾದಮೇಲೆ ನಾಳೆಗೆ ಏನು ಬೇಕು, ನೆಕ್ಸ್ಟ್ ಡೇಗೆ ಜಾತ್ರೆ ದಿನ ಏನು ಬೇಕು ಅಂತ ಹೇಳಿಬಿಟ್ಟು ಮಸಾಲೆ ಪೌಡರ್ಗಳು ಇರ್ಬೋದು ಮತ್ತು ಸಾಂಬಾರ್ಗೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಈ ದಿನವೇ ನೈಟ್ ನಾಟಕ ಏನಿರುತ್ತೆ, ನಾಟಕ ನಡೀತಾ ಇರುತ್ತೆ, ಆ ಟೈಮಲ್ಲೇ ಎಲ್ಲ ಭಟ್ರುಗಳು ರೆಡಿ ಮಾಡ್ಕೊತಾ ಇದ್ದಾರೆ. ಏನಂದರೆ ನೆಕ್ಸ್ಟ್ ಡೇಗೆ ಅದು ನೈಟಿಗೆ ಊಟ ಬಂದಿರೋಂಥ ಭಕ್ತಾದಿಗಳಿಗೆ ಊಟ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಏನಂದರೆ ಅದೇ ಹೇಳಿದ್ನಲ್ವ, ವೆಜ್ ನೈಟ್ ಹೊತ್ತು ವೆಜ್ನ ಎಲ್ಲ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಬೆಳಗ್ಗೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಇವಾಗೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಅದಾದಮೇಲೆ ಅಲ್ಲೇ ನೀರಿನ ವ್ಯವಸ್ಥೆ ಕೂಡ ಇದೆ, ಟ್ಯಾಂಕರ್ಗಳಿದ್ದಾವೆ. ಹಾಗಾಗಿ ಅಲ್ಲೆಲ್ಲ ಟ್ಯಾಂಕರ್ ವ್ಯವಸ್ಥೆ, ನೀರು ಬೇಕಾಗಿದ್ರೆ ನೀರು ಎತ್ಕೊಳೋದು ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊತಾಯಿದ್ರು. ಸೊ ಇದಾದಮೇಲೆ ನೀವು ನೋಡ್ಬೋದು ಎಲ್ಲ ಜನಗಳು ಇಲ್ಲಿ ಬಂದು ಪೂಜೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಕೋರ್ಕೊಂಡು, ಇಲ್ಲಿ ಏನಂದರೆ ಹರಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಹರಕೆ ಹೊತ್ಕೊಂಡೋಗಿ ಏನಂದರೆ ಕೋಳಿ ಕೊಡ್ತೀವಿ, ಮೇಕೆ ಕೊಡ್ತೀವಿ ಅಂತೆಲ್ಲ ಕೋರ್ಕೊಂಡು ಹೋಗಿರ್ತಾರೆ. ಸೊ ಏನು ಈ ಜಾತ್ರೆ ಟೈಮಲ್ಲಿ, ಜಾತ್ರೆ ಮಹೋತ್ಸವದ ಟೈಮಲ್ಲಿ ಇಲ್ಲಿಗೆ ಮೇಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಏನು ಅಂದ್ಕೊಂಡಿರ್ತಾರೆ ಅದನ್ನು ತೊಗೊಂಡು ಬಂದು ಇಲ್ಲಿ ಕೊಡ್ತಾರೆ. ಅದನ್ನು ಆ ಮರಿ ಮತ್ತು ಆ ಕೋಳಿ ಏನೇ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ಅಂದರೆ ಇಲ್ಲಿ ಯಥೇಚ್ಛವಾಗಿ ಬರುತ್ತೆ. ಆ ಥರ ಕೋಳಿ, ಕುರಿ ಆ ಥರ ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಏನು ಮಾಡ್ತಾರೆ ಅಂದರೆ ಅಲ್ಲೇ ಬರುವಂಥ ಭಕ್ತಾದಿಗಳಿಗೆ ಆ ಪ್ರಸಾದವನ್ನು ಹಂಚಲಾಗುತ್ತೆ. ಇದು ತುಂಬ ವರ್ಷದಿಂದ ಇದೇ ಥರ ನಡೀತಾ ಬರ್ತಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಏನಕ್ಕಿಲ್ಲಿ ಗುಂಡಿ ತೆಗಿತಿದ್ದಾರೆ ಅಂತ. ಇಲ್ಲಿ ಕೊಂಡ ಹಾಕಲಾಗುತ್ತೆ. ಕೊಂಡ ಅಂದರೆ ಏನು, ಬೆಂಕಿ ಕೊಂಡವನ್ನು ಹಾಕಲಾಗುತ್ತೆ. ಆ ಕೊಂಡದ ಮುಂದೆನೇ ಇಲ್ಲಿ ಮರಿಯನ್ನು ಒಡೆಯಲಾಗುತ್ತೆ. ಬೆಳಗಿನ ಜಾವದಲ್ಲೇ ಇಲ್ಲಿ ಕೊಂಡವನ್ನು ಹಾಕಲಾಗುತ್ತೆ. ಆ ಕೊಂಡದ ಮುಂದೆನೇ ಬಂದಿರುವಂತಹ ಎಲ್ಲ ಹರಕೆ ಮರಿಗಳನ್ನು ಇಲ್ಲಿ ಹೊಡೆಯಲಾಗುತ್ತೆ. ಇಲ್ಲೇ ಈ ಏನು ಕೊಂಡದ ಮುಂದೆನೇ ಹೊಡಿಬೇಕು ಅಂತ ಹೇಳ್ಬಿಟ್ಟು ಪದ್ಧತಿ. ಆ ಪದ್ಧತಿ ಪ್ರಕಾರ ಇಲ್ಲಿ ಮರಿಗಳನ್ನೆಲ್ಲ ಹೊಡೆದು ಅದನ್ನು ಪೀಸ್ ಮಾಡಿ ಅಲ್ಲೇ ಪ್ರಸಾದವನ್ನು ಬಂದ ಭಕ್ತಾದಿಗಳಿಗೆ ಕೊಡಲಾಗುತ್ತೆ. ಇಲ್ಲಿ ಮೈ ಮೇಲೆ ದೇವರು ಕೂಡ ಬರುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಪ್ಪಲಮ್ಮ ಮತ್ತು ಗಂಗಮ್ಮ ದೇವಿ, ಈ 3 ದೇವರುಗಳದ್ದು ದೇವಸ್ಥಾನ ಇಲ್ಲಿದೆ. ಈ ದೇವಸ್ಥಾನಗಳಲ್ಲಿ ಏನಂದರೆ ವರ್ಷಕ್ಕೊಂದು ಸಲ 55 ವರ್ಷಗಳಿಂದ ಇಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಬರಲಾಗಿದೆ.
ಇದೇ ರೀತಿಯಲ್ಲಿ ಈ ಪ್ರತಿ ವರ್ಷವೂ ಜಾತ್ರೆಯನ್ನು ಆಚರಿಸ್ತಾರೆ. ನೀವು ನೋಡ್ಬೋದು ದೇವರನ್ನು ಎಷ್ಟು ಚೆನ್ನಾಗಿ ದೇವರನ್ನ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಫುಲ್ ದೇವಸ್ಥಾನವನ್ನು ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಅದಷ್ಟೇ ಅಲ್ಲದೆ ಏನು ಊರಿನ ದಾರಿ ಏನಿದೆ, ಬರುವಂಥ ದಾರಿಗೆ ಅಲ್ಲಿ ಕೂಡ ಫುಲ್ ಲೈಟ್ ಹಾಕಿ ಫುಲ್ಲು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಇಲ್ಲಿ ವ್ಯವಸ್ಥೆಗಳನ್ನು ಇಟ್ಟಿರ್ತಾರೆ. ಎಷ್ಟೇ ಮರಿಗಳು ಹೊಡೆದು ಪ್ರಸಾದವನ್ನು ವಿಂಗಡಿಸಿದ್ರು ಕೂಡ, ಆದರೂ ಕೂಡ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈಗ ನೋಡ್ಬೋದು ನೀವು ಈ ಥರ ದೇವಸ್ಥಾನದ ಎಲ್ಲ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಈಗ ಬೆಳಗ್ಗೆ ಏನಂದರೆ ಇಲ್ಲಿ ಇಷ್ಟು ಖಾಲಿ ಇರೋದಿಲ್ಲ. ನಾವು ಆದ್ದರಿಂದ ನೈಟೇ ಈ ವಿಡಿಯೋವನ್ನು ಮಾಡಲಾಗಿದೆ. ಬೆಳಗ್ಗೆ ಹೊತ್ತೇನೆಂದರೆ ಫುಲ್ಲು ರಶ್ ಇರುತ್ತೆ, ಫುಲ್ಲು ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ನಾವು ನೈಟೇ ಇದನ್ನು ಮಾಡ್ಕೊಂಡಿದ್ವಿ. ನೀವು ನೋಡ್ಬೋದು ಇಲ್ಲಿ ದೇವರನ್ನ ಎಲ್ಲ ಅಂದರೆ ರಾತ್ರಿಯಿಂದನೇ ಮರಿ ಹೊಡಿಯೋದಾಗಿರ್ಬೋದು, ಕೋಳಿಗಳನ್ನ ಕಟ್ ಮಾಡೋದಾಗಿರ್ಬೋದು ಎಲ್ಲ ನಡೀತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೇ ಬಲಿ ಏನು ಕೊಡ್ತಾರಲ್ವ, ಈ ಜಾಗದಲ್ಲೇ ಈ ಇದರಲ್ಲೇ ಮುಂದೆನೇ ಈ ದೇವರ ಮುಂದೆನೇ ಬಲಿ ಕೊಡಲಾಗುತ್ತೆ. ನೀವು ನೋಡ್ಬೋದು, ಇದು ಬಂದುಬಿಟ್ಟು ಏನು ದಾರಿ ಏನಿದೆ ಆ ದಾರಿಗೆ ಡೆಕೋರೇಷನ್ ಅನ್ನೋದನ್ನು ಮಾಡಿದ್ದಾರೆ, ಏನು ಅಲಂಕಾರವನ್ನು ಮಾಡಿದ್ದಾರೆ. ಬರುವಂಥ ದಾರಿ ಏನಿದೆ, ಇನ್ನೊಂದು ದೇವಸ್ಥಾನ ಮತ್ತು ಕಲ್ಯಾಣಿ ಆಗಿರ್ಬೋದು, ಇಲ್ಲಿರುವಂಥ ಕಲ್ಯಾಣಿಗೆ ದಾರಿ ಏನಿದೆ ಆ ದಾರಿಗಳನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಮೊದಲಿಗೆ ನೀವು ನೋಡ್ಬೋದು, ಮೊದಲಿಗೆ ನಾವು ಹೋಗ್ತಿದ್ದಂಗೆ ಕಲ್ಯಾಣಿ ಸಿಗುತ್ತೆ. ಲೆಫ್ಟ್ ಸೈಡ್ ಕಲ್ಯಾಣಿ ಬರುತ್ತೆ ಆ್ಯಂಡ್ ರೈಟ್ ಸೈಡ್ ಬಂದುಬಿಟ್ಟು ಬಲಭಾಗದಲ್ಲಿ ಇಲ್ಲಿ ಸಪ್ಲಮ್ಮ ತಾಯಿ ಮತ್ತು ಗಂಗಮ್ಮ ತಾಯಿಯರ ದೇವಸ್ಥಾನ ಇದೆ. ಅದನಂತರ ಅದರ ಪಕ್ಕದಲ್ಲಿ, ಅದರ ಬಲಭಾಗದಲ್ಲಿ ಮುನೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ನೋಡಿದ್ರಲ್ಲ, ಜಾತ್ರೆಯ ದಿನ ಈ ಥರ ನಾಟಕವನ್ನು ಇಲ್ಲಿ ಮಾಡಲಾಗುತ್ತೆ. ಅಂದರೆ ಏನಂದರೆ ಬಂದ ಭಕ್ತಾದಿಗಳಿಗೆ ರಾತ್ರಿ ವೇಳೆಯಲ್ಲಿ ಏನು ಇಲ್ಲಿ ಕೆಲಸಗಳು ನಡೀತಾ ಇರುತ್ತೆ, ಜೊತೆಗೆ ಇಲ್ಲಿ ನಾಟಕವನ್ನು ಮಾಡಲಾಗ್ತಾ ಇರುತ್ತೆ. ನೀವು ನೋಡ್ಬೋದು, ಈ ಥರ ಕುರುಕ್ಷೇತ್ರ ನಾಟಕವನ್ನು ಇಲ್ಲಿ ಮಾಡಲಾಗುತ್ತೆ. ಕೃಷ್ಣ
ರೀತಿ ಈ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ. ಅದಲ್ಲದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಏನಂದರೆ ಬಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು, ಅದಲ್ಲದೆ ಇಲ್ಲಿ ಏನಂದರೆ ಅವ್ರಿಗೆ ಏನಾನ ಕಷ್ಟಗಳಿದ್ದರೆ ಅದನ್ನು ಪರಿಹಾರವನ್ನು ಇಲ್ಲಿ ಕಂಡ್ಕೊತಾರೆ ಈ ದೇವಸ್ಥಾನಕ್ಕೆ ಬಂದು. ಹಂಗಾಗಿ ಇಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಸಫಲಮ್ಮ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ ಜನಪ್ರಿಯವಾಗಿದೆ, ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಏನಂದರೆ ಇಲ್ಲಿ ಅಕ್ಕಪಕ್ಕ ಊರಿನ ಜನ ಆಗಿರ್ಬೋದು, ಬೇರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ಈ ದೇವಿ ಮತ್ತು ಏನು ಮುನೇಶ್ವರ ಸ್ವಾಮಿ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಈ ದೇವಸ್ಥಾನವನ್ನು ಮತ್ತೊಂದು ಹೆಸರಿನಲ್ಲಿ ಕರೆಯುತ್ತಾರೆ. ಏನಂದರೆ ಗುಂಡುತೋಪು ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೇ ಪ್ರಸಿದ್ಧ ಆಗಿದೆ. ಇಲ್ಲಿ ಏನಂದರೆ ಕಣ್ಣೂರಿನಲ್ಲಿ ಇರುವಂತಹ ಈ ಮುನೇಶ್ವರ ಸ್ವಾಮಿ ದೇವಸ್ಥಾನ ಈ ರೀತಿಯಲ್ಲೂ ಪ್ರಸಿದ್ಧವಾಗಿದೆ. ಇದಾಗಿತ್ತು ಈ ದಿನದ ನಮ್ಮ ವಿಡಿಯೋ. ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. @ಹೇಮಾಕುಮಾರ್ 1294 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.